ವಾಸ್ತು ಹರೀಶ್ ವಾಹಿನಿಯಲ್ಲಿ ಪ್ರಸಾರವಾಗುವ ಮಾಲಿಕೆಗಳು ಕಲ್ಪಿತವಲ್ಲ. ಯಾವುದೇ ಸಮುದಾಯದ ಮತ್ತು ಜನಾಂಗದ ಧಾರ್ಮಿಕ ಭಾವನೆಗಳಿಗೆ ಅಥವಾ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ಇದು ಕೇವಲ ಪುರಾತನ ಇತಿಹಾಸ ಮತ್ತು ನಿಗೂಢ ಆಚರಣೆಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನವಷ್ಟೇ. ಇಂದು ಸಾಮಾಜಿಕವಾಗಿ ಬೇರೂರಿರುವ ಅತೀಂದ್ರಿಯ ಗೋಚರ ಮತ್ತು ಅತಿಮಾನುಷ ಶಕ್ತಿಗಳ ಬಗೆಗಿನ ಮೂಢನಂಬಿಕೆ ಕಂದಾಚಾರಗಳನ್ನು ತೊಲಗಿಸುವ ಸದುದ್ದೇಶ ನಮ್ಮದಾಗಿದೆ. ಇದರಲ್ಲಿ ಪ್ರಸಾರವಾಗುವ ವಿಷಯಗಳು ತರ್ಕಕ್ಕೆ ನಿಲುಕದ್ದು, ಆದ್ದರಿಂದ ಅವನ್ನು ನಂಬುವುದು ನಂಬದಿರುವುದು ವೀಕ್ಷಕರ ಸ್ವಯಂ ವಿವೇಚನೆಗೆ ಬಿಡಲಾಗಿದೆ. ಯಾವುದೇ ಒಂದು ವಿಚಾರ ಅರ್ಥ ಆಗಬೇಕಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಶಬ್ದಗಳು ಮತ್ತು ಪದಗಳು, ಅವುಗಳ ಒಂದು ತರಂಗಾಂತರಂಗ ಫ್ರೀಕ್ವೆನ್ಸಿ ಅಂತ ಏನಿರುತ್ತೆ, ಆ ಒಂದು ಫ್ರೀಕ್ವೆನ್ಸಿ ಮೊದಲು ಮ್ಯಾಚ್ ಆಗಬೇಕು. ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮೈಂಡು ಓಪನ್ ಆಗಿರಬೇಕು. ಅಬ್ಸರ್ವ್ ಮಾಡಿಕೊಂಡು ಅದನ್ನು ಡಿಕೋಡ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡಾಗ ಮಾತ್ರ ಯಾರಿಗೇ ಆಗಲಿ ಅದು ಅರ್ಥ ಆಗೋದು ಮತ್ತು ಪ್ರಾಪ್ತಿ ಆಗತ್ತೆ. ಅದರಿಂದ ಒಂದು ಪ್ರಯೋಜನ ಆಗತ್ತೆ. ಇಲ್ಲ ಅಂತಂದರೆ ಏನೋ ಹೇಳಿದ್ರು, ನಾವು ಏನೋ ಕೇಳಿಸ್ಕೊಂಡ್ವು, ಟೈಮ್ ಪಾಸ್ ಆಯಿತು ಅಷ್ಟೇ ಅಂದ್ಬಿಟ್ಟು ಬಿಟ್ಬಿಡ್ಬೇಕಾಗತ್ತೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಋಷಿ ಜನ್ಮದ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆ ಋಷಿ ಜನ್ಮ ಅನ್ನೋಂಥದ್ದು ನನ್ನ ಒಂದು ರಿಸರ್ಚ್ನ ಸಂದರ್ಭದಲ್ಲಿ ಕೆಲವೊಂದು ಫ್ರೀಕ್ವೆನ್ಸಿಗಳು, ಈ ರಜೋಗುಣ ಹೊಂದಿರತಕ್ಕಂಥ ಆತ್ಮಗಳ ಫ್ರೀಕ್ವೆನ್ಸಿ ELF ಇರುತ್ತೆ. ELF ಅಂದರೆ ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಅಂತಾರೆ. ಯಾವುದು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಸ್ಟ್ಗಳಿರ್ತಾರಲ್ಲ, ಪ್ಯಾರಾನಾರ್ಮಲ್ ರಿಸರ್ಚ್ ಮಾಡ್ತಕ್ಕಂಥವ್ರು, ಆ ಪ್ಯಾರಾನಾರ್ಮಲ್ ಮೂಮೆಂಟು, ಪ್ರೊಸೆಸಿಂಗ್ ಇವುಗಳ ಬಗ್ಗೆ ರಿಸರ್ಚ್ ಮಾಡ್ತಕ್ಕಂಥವ್ರು ಅದನ್ನು ELF ಅಂತ ಹೇಳ್ತಾರೆ. ಆಕರ್ಷಣಾ ಶಕ್ತಿ ಇರತಕ್ಕಂಥ ಆ ಒಂದು ಪುಂಜ ಏನಿರುತ್ತೆ, ಆ ಒಂದು ಶಕ್ತಿ ಪುಂಜ, ತರಂಗಗಳು, ಕಂಪನಗಳು, ಇವುಗಳನ್ನೆಲ್ಲ ಹೊಂದಿರತಕ್ಕಂಥ ಒಂದು ಸೋಲ್ ಅಥವಾ ಸ್ಪಿರಿಟ್ ಅಂತ ಏನು ಹೇಳ್ತಾರೆ, ಅದಕ್ಕೆ ರಜೋಗುಣ ಹೆಚ್ಚಾಗಿರುತ್ತೆ. ರಜೋಗುಣ ಹೆಚ್ಚಾಗಿದ್ದಾಗ ಅದು ಯಾವುದೋ ದ್ವೇಷ ಸಾಧಿಸೋದಕ್ಕೋ ಅಥವಾ ಅತೃಪ್ತ ಆತ್ಮ ಅಂತ ಹೇಳ್ತೀವಿ, ಪ್ರೇತಾತ್ಮ ಅಂತೀವಿ. ಆ ಪ್ರೇತಾತ್ಮ ಯಾರ ಮೈಂಡ್ ಫ್ರೀಕ್ವೆನ್ಸಿ ವೀಕ್ ಇರುತ್ತೋ, ಅಂದರೆ ಮಾನಸಿಕವಾಗಿ ಕ್ಷೋಭೆಗೆ ಒಳಗಾಗಿರ್ತಾರೆ, ಅಥವಾ ಯಾವುದೋ ಒತ್ತಡದಲ್ಲಿರ್ತಾರೆ, ಅಥವಾ ಯಾವುದೋ ವೇದನೆಯಲ್ಲಿರ್ತಾರೆ, ಅಂಥವರ ಫ್ರೀಕ್ವೆನ್ಸಿಯೊಳಕ್ಕೆ ಬಹಳ ಬೇಗ ಪ್ರವೇಶ ಪಡ್ಕೊಳ್ಳುತ್ತೆ. ಈ ಪ್ರೇತಾತ್ಮಗಳು ಅಥವಾ ಆತ್ಮಗಳು ವೀಕ್ ಮೈಂಡೆಡ್ ಅವ್ರನ್ನ ಬಹಳ ಬೇಗ ಟಾರ್ಗೆಟ್ ಮಾಡುತ್ತೆ, ಗೊತ್ತಾಗುತ್ತೆ ಅದಕ್ಕೆ ಯಾವುದೇ ಜನ್ಮದ ಸಂಬಂಧ ಜೀವನದಲ್ಲಿ ಒಂದು ಸತಿನೂ ನೋಡೇ ಇರಲ್ಲ ಅವ್ರನ್ನ. ಆದರೆ ಅವರ ಮನೋವಲಯ ಅಂತ ಏನಿರುತ್ತಲ್ಲ, ಈ ಹಿಂದೆ ನಾನು ಹೇಳಿದ್ದೆ ಡಿಶ್ಶು, ಅದು ಮನೋವಲಯ. ಅಲ್ಲಿ ಏನು ರಿಸೀವ್ ಆಗುತ್ತೆ ಅದು ನಮ್ಮ ಸರ್ವಿಸ್ ಪ್ರೊವೈಡರ್ ನಮಗೇನು ಕೊಡ್ತಾ ಇರ್ತಾನೆ, ಅದು ವೀಕ್ ಆದಾಗ ಇಲ್ಲಿ ಸೆಟಪ್ ಬಾಕ್ಸ್ಗೆ ಬರ್ತಕ್ಕಂಥ ಈ ರೀತಿಯಾದಂಥ ಓವರ್ಲ್ಯಾಪ್ ಆಗ್ತಕ್ಕಂಥ ಯಾವುದೋ ಆತ್ಮದ ಒಂದು ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ, ಅದು ಲೋ ಫ್ರೀಕ್ವೆನ್ಸಿ ಇರೋದ್ರಿಂದ ಭಾಳ ಈಸಿಯಾಗಿ ಈ ಒಂದು ಆಕರ್ಷಣಾ ಶಕ್ತಿ ಇರತಕ್ಕಂಥ ಮ್ಯಾಗ್ನೆಟಿಕ್ ಫೋರ್ಸ್ ಇರತಕ್ಕಂಥ ಡಿಶ್ಶು LNBಗೆ ಭಾಳ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಹಾಗೆ ಯಾರ ಒಂದು ಮನಸ್ಥಿತಿ ವೀಕ್ ಇರುತ್ತೋ ಅಂಥವರ ಒಂದು ಮನಸ್ಸಿನ ಮೇಲೆ, ದೇಹದ ಮೇಲೆ ಈ ರೀತಿ ಕನೆಕ್ಟ್ ತಗೊಳ್ತಕ್ಕಂಥ ELF ಫ್ರೀಕ್ವೆನ್ಸಿ ಅಥವಾ ಆತ್ಮ, ಪ್ರೇತಾತ್ಮ ತನ್ನ ಪ್ರಭಾವನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇದನ್ನೇ ನಾವು ಹಿಂದಿನ ಕಾಲಗಳಲ್ಲಿ ಏನು TV ಹೊಸದಾಗಿ ಬಂದಾಗ ಅಥವಾ ರೇಡಿಯೋ ಇತ್ತು, ಆ ರೇಡಿಯೋ ಇದ್ದಾಗಲೂ ಅಷ್ಟೇ ಕಾಪರ್ನ ಒಂದು ಬಲೆಯನ್ನು ಕಟ್ಟಿರ್ತಾಯಿದ್ವು ನಾವು. ಅದಕ್ಕೆ ಯಾವ ತರಂಗಗಳು, ಕಂಪನಗಳು, ತರಂಗಾಂತರಗಳು ಅಂತ ಹೇಳೋರು, ಜಿಗಾ ಹ್ಯಾಟ್ಸ್ ಅಂತ ಹೇಳ್ತಾರೆ ಫ್ರೀಕ್ವೆನ್ಸಿ, ಅದು ಕನೆಕ್ಟ್ ಆಗ್ತಿತ್ತು. ಅದರಲ್ಲಿ ವ್ಯತ್ಯಾಸಗಳಾದಾಗ, ಗಾಳಿ ಬಡ್ತಾ ಜೋರಾಗಿದ್ದಾಗ ಯಾವುದ್ಯಾವುದೋ ಫ್ರೀಕ್ವೆನ್ಸಿ ಓವರ್ಲ್ಯಾಪ್ ಆಗಿ ಕಿಚ ಕಿಚ ಪಚ ಪಚ ಅಂತ ಸೌಂಡ್ ಬರೋದು, ನಾವ್ಯಾವುದೋ ಸಿಲೋನ್ ಹಾಕಿದ್ರೆ ಇಲ್ಲಿ ವಿವಿಧ ಭಾರತಿದು ಯಾವುದೋ ಓವರ್ಲ್ಯಾಪ್ ಆಗೋದು, ಆಕಾಶವಾಣಿದು ಯಾವುದೋ ಓವರ್ಲ್ಯಾಪ್ ಆಗೋದು, ಇನ್ನೊಂದು ಯಾವುದೋ ಓವರ್ಲ್ಯಾಪ್ ಆಗಿ ಯಾವುದೋ ಒಂದು ಹೊಸ ಭಾಷೆ ಉಟ್ಕೊಂಡು ಫಸ್ಟ್ ರೇಡಿಯೋ ಆಫ್ ಮಾಡಿ ಇಟ್ಬಿಡ್ತಾಯಿತ್ತು. ಅದೇ ರೀತಿ TVಗಳು ಬಂದಾಗ ಆ್ಯಂಟೆನಾ ಜೋರಾಗಿ ಗಾಳಿ ಬೀಸಿದ್ರೆ ಆ್ಯಂಟೆನಾ ತಿರುಗಿಬಿಡೋದು. ಅದರಲ್ಲಿದ್ದಂಥ 7, 5 ಈ ಥರದ್ದೇನು ಕಡ್ಡಿಗಳಿರ್ತಾಯಿತ್ತು ಅಲ್ಯೂಮಿನಿಯಮ್ದು, ಅದರ ಮುಖಾಂತರ ಮಧ್ಯದ ಬಾಕ್ಸು ಕಾಪರ್ ವೈರ್ಗಳ ಮುಖಾಂತರನೇ ಆ್ಯಂಟೆನಾಯಿಂದ ಕೇಬಲ್ ತೊಗೊಂಬಂದು TV ಕನೆಕ್ಟ್ ಮಾಡ್ತಿದ್ವಿ.
ಆ ಗಾಳಿ ಜೋರಾಗಿ ಬೀಸಿದಾಗ ಅದೊಂಚೂರು ಅದರ ಆ್ಯಂಗಲ್ ಚೇಂಜ್ ಆಯಿತು ಅಂದರೆ ಯಾವ್ಯಾವುದೋ ಚಾನಲ್ ಓವರ್ಲ್ಯಾಪ್ ಆಗೋದು. ದೂರದರ್ಶನ್ ಕನ್ನಡ, ದೂರದರ್ಶನ್ ತೆಲುಗು, ದೂರದರ್ಶನ್ ತಮಿಳು, ಹೀಗೆ ಎಲ್ಲ ಹಿಂದಿ, ಇವುಗಳೆಲ್ಲ ಬಂದು ಓವರ್ಲ್ಯಾಪ್ ಆಗಿಬಿಟ್ಟು ನಮಗಿಲ್ಲಿ ದೃಶ್ಯ ಏನೇನೋ ಬರೋದು. ಹಾಗೆ ಅದರಲ್ಲೂ ಒಂದು ಸ್ವಲ್ಪ ಅಭಿವೃದ್ಧಿಗಳು ಮಾಡ್ತಾ ಅದರಲ್ಲೂ ತಂತ್ರಜ್ಞಾನದಲ್ಲಿ ಒಂದು ಏನಂತೀವಿ ರೆವಲ್ಯೂಷನ್ ಮತ್ತು ಡೆವಲಪ್ಮೆಂಟ್ ಆಗ್ತಾ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಇದೇ ರೀತಿ ನಮ್ಮ ಸ್ಪಿರಿಚುವಲ್ ಸೈನ್ಸ್ ಇದೆಯಲ್ಲ, ಸ್ಪಿರಿಟ್ಗಳಿಗೆ ಸಂಬಂಧಪಟ್ಟಂಥ ಋಷಿ ತಂತ್ರಜ್ಞಾನ ಮತ್ತು ಋಷಿ ಜ್ಞಾನ, ಋಷಿ ವಿದ್ಯೆ ಯಾವುದು ಸ್ಪಿರಿಚುವಲ್ ನಾಲೆಡ್ಜ್ ಇದೆಯಲ್ಲ, ಆ ನಾಲೆಡ್ಜು ಮತ್ತು ಸೈನ್ಸು ಈ ರೀತಿಯಾದಂಥ ಆತ್ಮಗಳ ವಿಚಾರ ಮತ್ತು ಯಾವ ಆತ್ಮ ಯಾವ ಒಂದು ಸಮಯದಲ್ಲಿ ಅಥವಾ ಯಾವ ಉದ್ದೇಶಕ್ಕೋಸ್ಕರ ತನ್ನ ದೇಹವನ್ನು ತ್ಯಜಿಸಿ ಯಾವ ಕರ್ತವ್ಯದ ಕಡೆಗೆ ಹೋಗುತ್ತೆ, ಇವನ್ನೆಲ್ಲ ಅಧ್ಯಯನ ಮಾಡ್ತಕ್ಕಂಥ ಭಾಳಷ್ಟು ವಿಚಾರಗಳನ್ನು ಅವುಗಳಲ್ಲಿ ಹೇಳಿದ್ದಾರೆ. ಅದರ ಒಂದು ಆಧಾರದಲ್ಲಿ ಕೆಲವೊಂದು ವಿಚಾರಗಳನ್ನು ನಾನು ಅಧ್ಯಯನ ಮಾಡ್ತಾ ಹೋದಾಗ ಈ ಯಾವ ರೀತಿ ಕೆಲವೊಂದು ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರೋ ಅಪ್ಪು, ಆ ರೀತಿ ಕೆಲವೊಂದು ಈಗ ವ್ಯಾಕ್ಸಿನ್ ವಿಚಾರದಲ್ಲೂ ಅವರು ಕರ್ನಾಟಕ ರಾಜ್ಯದ ಇದರಲ್ಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದರು, ಸಮಾಜಕ್ಕೆ ಮತ್ತು ಇದಕ್ಕೆ ಒಳ್ಳೆಯದಾಗಲಿ ಅಂತ. ವ್ಯಾಕ್ಸಿನ್ನ ವಿಚಾರದಲ್ಲಿ ಪರ ವಿರೋಧ, ತೊಗೊಂಡ್ರೆ ಹಿಂಗಾಗತ್ತೆ, ತೊಗೊಬಾರ್ದು, ತಗೊಳ್ಳಿಲ್ಲ ಅಂದರೆ ಹಿಂಗಾಗತ್ತೆ ಅನ್ನುವಂಥದ್ದು ಪರ ವಿರೋಧ ವಾದಗಳು ಚರ್ಚೆಗಳು ಇದ್ದಾಗ್ಯೂ ಸಹ ಕಾಲ ಸಮಾನು ವರ್ಧಂತೆ ಅನ್ನೋ ಥರ ಕಾಲ ನಿಯಮ ಮತ್ತು ನೆಲದ ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳೇಬೇಕಾದಂಥದ್ದು ಸತ್ಪ್ರಜೆಗಳ ಕರ್ತವ್ಯ ಆಗಿರೋದ್ರಿಂದ ಅವರು ಸಹ ತಗೊಂಡು ಅದನ್ನು ಪ್ರಮೋಟ್ ಮಾಡಿದರು. ಇಲ್ಲಿ ಒಂದು ವಿಚಾರನ ನಾನು ಹೇಳಲೇಬೇಕಾಗತ್ತೆ. ಕೆಲವೊಂದು ಈ ಆಧ್ಯಾತ್ಮ ಅಥವಾ ಜೀವ, ಪ್ರಾಣ, ಆರೋಗ್ಯ ಇಂಥ ವಿಚಾರಗಳು ಬಂದಾಗ ವೈದ್ಯರಾಗ್ಬೋದು ಅಥವಾ ಪಂಡಿತರುಗಳಾಗ್ಬೋದು, ಎಸ್ಪೆಷಲಿ ಜ್ಯೋತಿಷಿಗಳಾಗ್ಬೋದು, ಹೀಲರ್ಸ್ ಆಗ್ಬೋದು, ಯಾರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಎಲ್ಲವನ್ನೂ ಮೀರಿದ ಅತೀತ, ಅದು ವಿಧಿಯ ಕೈಯಲ್ಲಿರ್ತಕ್ಕಂಥದ್ದು. ಹಾಗೆ ಅವರು ಯಾವ ರೀತಿ ಅಭಿಮಾನಿಗಳು ನಮ್ಮ ಮನೆ ದೇವರು ಅಂತ ಹೇಳ್ಕೊತಾ ಇದ್ರು, ಅದು ಅವರಿಗೆ ಚಿಕ್ಕ ವಯಸ್ಸಿಂದನೂ ಅಭಿಮಾನಿಗಳ ವಿಚಾರದಲ್ಲಿ ಅವರ ತಂದೆ ಅಣ್ಣಂದರು ಅವರೆಲ್ಲ ನಡ್ಕೊತಾ ಇದ್ದಿದ್ದ ರೀತಿ ಅವ್ರ ಮೈಂಡ್ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಇತ್ತದು. ಇದೊಂದು ಸ್ವಲ್ಪ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ನಾನೊಂದು ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರ್ಯಾರಿಗೆ ನನ್ನ ಫ್ರೀಕ್ವೆನ್ಸಿ ರೀಚ್ ಆಗುತ್ತೋ ಅವ್ರಿಗೆ ಅರ್ಥ ಆಗುತ್ತೆ. ಇದನ್ನು ನಾನೊಂದು ಸ್ಟೋರಿ ಥರ ಹೇಳ್ಬಿಡ್ತೀನಿ. ಒಬ್ಬ ಋಷಿ ಯಾವುದೋ ಒಂದು ಉದ್ದೇಶ ಅಥವಾ ಋಣಾನುಬಂಧಕ್ಕೆ ಒಳಗಾಗಿ ಈ ಒಂದು ಭೂಮಿಯಲ್ಲಿ ಜನ್ಮ ತಾಳಿ ಬಂದಿರ್ತಾರೆ, ಒಂದು ದಂಪತಿಗಳ ಮನೆಯಲ್ಲಿ. ಆ ಋಷಿಗೆ ಎಲ್ಲ ವಿಧವಾದಂತಹ ಸಪೋರ್ಟ್ ಬೇಕಾಗಿರುತ್ತೆ, ನೇಮು, ಫೇಮು, ಫೈನಾನ್ಷಿಯಲ್, ಬೇರೆ ಬೇರೆ ವಿಧವಾದಂಥ ಸಪೋರ್ಟ್ ಬೇಕಾಗಿರುತ್ತೆ ಅವರ ಉದ್ದೇಶ ಈಡೇರಿಕೆಗೆ. ಅದನ್ನು ಇಟ್ಕೊಂಡು ಅವತಾರ ಎತ್ತಿ ಬಂದಂತಹ ಆ ಋಷಿ ಆ ಋಷಿಯ ಋಣಾನುಬಂಧದ ಕಾಲಾವಧಿ ಮತ್ತು ಉದ್ದೇಶ, ಜನ್ಮ, ಆ ಒಂದು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಾರಬ್ಧಕ್ಕೆ ಸಂಬಂಧಪಟ್ಟ ಹಾಗೆ ಏನಿತ್ತೋ ಅದು ಈಡೇರಿದ ನಂತರ ಮತ್ತೊಂದು ಟಾಸ್ಕ್, ಕರ್ತವ್ಯನ ಋಷಿಗೆ ಪರಮಾತ್ಮ ಕೊಡ್ತಾನೆ. ಕೆಲವೊಂದು ಆಡಿಸೋದು ಅವನೇ, ಬೀಳ್ಸೋದು ಅವನೇ, ಹುಟ್ಟಿಸೋದು ಅವನೇ, ಸಾಯಿಸೋದು ಅವನೇ ಅನ್ನೋ ರೀತಿ ಏನಿರುತ್ತೆ ಮಾತು, ಆ ರೀತಿ ಇಲ್ಲಿ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಒಂದು ಪ್ರಭಾವದಿಂದ ಹುಟ್ಕೊಂಡಂತಹ ಸಾಂಕ್ರಾಮಿಕ ರೋಗ ಏನಿತ್ತು, ಅದರ 1 ಮತ್ತು 2ನೇ ಅಲೆಯಲ್ಲಿ ಬಹಳಷ್ಟು ಜನ ಹೋಗಿರ್ತಾರೆ. ಸಹಜವಾಗೇ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಂತಹ ಆ ಋಷಿ ಜನ್ಮ
ಯಾವುದೋ ಒಂದು ವಿಚಾರದಲ್ಲಿ ಒಂಟಿಯಾಗಿ ಕುಳಿತು ಯೋಚನೆ ಮಾಡುತ್ತೆ. ಇದು ನಾನೊಬ್ಬ ಈ ಒಂದು ದೇಹದಲ್ಲಿ ಇದ್ದು ಮಾಡುವಂಥ ಕೆಲಸ ಅಲ್ಲ. ಅನೇಕತ್ವವನ್ನು ಏಕತ್ವಕ್ಕೆ ತರುವಂತಹ ಆತ್ಮ ಏನಿದೆ, ಅದೇ ಥರ ಆ ಒಂದು ದೇಹದಿಂದ ಬೇರ್ಪಟ್ಟ ನಂತರ ಏಕತ್ವದಿಂದ ಅನೇಕತ್ವಕ್ಕೆ ಹೋಗುತ್ತೆ, ವಿರ್ಚುವಲ್ ಆಗುತ್ತೆ. ಅದಕ್ಕೆ ಯಾವ ಗಡಿ ಇರಲ್ಲ, ಯಾವ ಒಂದು ಭಯ ಇರಲ್ಲ, ಯಾವ ಒಂದು ನಿಯಮ ನಿಬಂಧನೆಗಳಿರಲ್ಲ. ಎಕ್ಸ್ಟ್ರೀಮ್ ಲೋ ಫ್ರೀಕ್ವೆನ್ಸಿ ಆತ್ಮಗಳು ಯಾವ ರೀತಿ ಪ್ರೇತಾತ್ಮಗಳಾಗತ್ತೋ, ಸ್ಟ್ರಾಂಗ್ ಫ್ರೀಕ್ವೆನ್ಸಿ ಅಂದರೆ ಒಂದು ಧ್ಯೇಯ, ಒಂದು ಜಗದ್ಗುರು ಅಂತಕ್ಕಂಥ ಈ ಒಂದು ಬ್ರಹ್ಮಾಂಡದ ಒಂದು ಪಾಸಿಟಿವ್ನೆಸ್ಗೆ ಪೂರಕವಾಗಿ ಹೋಗ್ತಕ್ಕಂಥ ದೈವತ್ವದ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ಆತ್ಮಕ್ಕೆ ಹೈ ಫ್ರೀಕ್ವೆನ್ಸಿ ಇರುತ್ತೆ. ಆ ಹೈ ಫ್ರೀಕ್ವೆನ್ಸಿ ಇರತಕ್ಕಂಥ ಆತ್ಮಕ್ಕೆ ಬಹಳಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಸಾಕ್ಷಿ ಆ ಒಂದು ಋಷಿ ಜನ್ಮ ದೇಹವನ್ನು ತ್ಯಜಿಸಿದ ನಂತರ ಆ ಋಷಿ ಜನ್ಮದ ವಿಚಾರದಲ್ಲಿ ಹೊರಬಂದಂತಹ ಹಲವಾರು ವಿಚಾರಗಳು, ಯಾರಿಗೂ ಗೊತ್ತಿಲ್ಲದೆ ಅವರು ಮಾಡಿದ್ದಂತಹ ಹಲವಾರು ಕಾರ್ಯಗಳು, ಲೋಕ ಕಲ್ಯಾಣ ಮತ್ತು ಸಾಮಾಜಿಕ ಕಳಕಳಿಯಿಂದ ಸಮಾಜದ ಏಳಿಗೆಗಾಗಿ ಮಾಡಿದ್ದಂತಹ ದಾನ ಧರ್ಮಗಳು, ಸೇವೆಗಳು ಇವೆಲ್ಲ ಹೊರಗೆ ಬರ್ತಾ ಹೋಗುತ್ತೆ. ಅದು ಆತ್ಮತೃಪ್ತಿಗಾಗಿ ಮಾಡಿಕೊಂಡಂಥದ್ದು. ಅಂದರೆ ಆತ್ಮತೃಪ್ತಿ ಅಂದರೆ ಯಾರಿಗೂ ಗೊತ್ತಾದಾಗ ಅದು ಆತ್ಮತೃಪ್ತಿ ಅನ್ನಿಸ್ಕೊಳ್ಳಲ್ಲ. ಯಾರಿಗೂ ಗೊತ್ತಿಲ್ಲದೆ ಮಾಡ್ತೀವಲ್ಲ, ಅದರಲ್ಲಿ ಒಂದು ಆತ್ಮತೃಪ್ತಿ ಇರುತ್ತೆ. ಆ ಆತ್ಮತೃಪ್ತಿಗೋಸ್ಕರ ಅದೇನು ಮಾಡಿ ತೃಪ್ತಿಯನ್ನು ಹೊಂದಿ ಸಂಪ್ರಾಪ್ತಿಯನ್ನು ಪಡೆದಿರುತ್ತೆ, ಆ ದೇಹದಿಂದ ಬೇರ್ಪಟ್ಟಿರುತ್ತೆ. ಕೋಟ್ಯಾಂತರ ಆತ್ಮಬಂಧುಗಳು, ಆತ್ಮೀಯರು ಮತ್ತು ಅಭಿಮಾನಿಗಳು, ಇವರೆಲ್ಲರದು ಫ್ರೀಕ್ವೆನ್ಸಿ ಈ ಒಂದು ಋಷಿ ಜನ್ಮದ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತಾಯಿತ್ತು. ಒಂದು ಡಿವೈಸಿಂದ ನಾವು ಹಲವಾರು ಡಿವೈಸ್ಗಳನ್ನು ಕನೆಕ್ಟ್ ಮಾಡ್ಕೊಬೋದು. ಒಂದು ಸರ್ವರಿಂದ ವೈರ್ಲೆಸ್ ಲ್ಯಾನ್ ನೆಟ್ವರ್ಕ್ ಅಂತ ಏನಂತೀವಿ ನಾವು, ಆ ರೀತಿ ವೈರ್ಲೆಸ್ ಲ್ಯಾನ್ ಅಂತ, ಆ ರೀತಿ ಹಲವಾರು ಆತ್ಮಗಳ ಫ್ರೀಕ್ವೆನ್ಸಿಗೆ ರೀಚ್ ಆಗ್ತಾ ಇದ್ದಂಥ, ಮ್ಯಾಚ್ ಆಗ್ತಾ ಇದ್ದಂತಹ ಈ ಒಂದು ಋಷಿ ಜನ್ಮದ ಫ್ರೀಕ್ವೆನ್ಸಿ ದೇಹದಿಂದ ಬೇರ್ಪಟ್ಟ ನಂತರ ಅಷ್ಟೂ ಫ್ರೀಕ್ವೆನ್ಸಿಗಳಿಗೂ ಕನೆಕ್ಟಿಂಗ್ ತಗೊಳುತ್ತೆ. ಹಾಗಾಗಿ ಕೋಟ್ಯಾಂತರ ಅಭಿಮಾನಿಗಳು ವಿಶ್ವದಾದ್ಯಂತ ಕನೆಕ್ಟ್ ಆಗ್ತಾರೆ. ಹಾಗೆ ಕನೆಕ್ಟ್ ಆದಾಗ ಏನಾಗುತ್ತೆ, ಈ ವಿಶ್ವಕ್ಕೆ ಆತಂಕಕಾರಿಯಾಗಿ ಕಾಡ್ತಾ ಇದ್ದಂತಹ ಒಂದು ಸಾಂಕ್ರಾಮಿಕ ಕಾಯಿಲೆ, ರೋಗದಿಂದ ಈ ಹಿಂದೆ 2 ವೇವ್ಗಳಲ್ಲಿ ದಿಢೀರಂತ ಏನಂತೀವಿ, ಆಕಸ್ಮಿಕ ಮತ್ತು ಅಕಾಲ ಮೃತ್ಯು ಹೊಂದಿದ್ದಂತಹ ಹಲವಾರು ಆತ್ಮಗಳು, ಅವರು ಯಾವುದೋ ಒಂದು ಉದ್ದೇಶ, ಆಸೆಗಳು, ಯಾವ್ಯಾವುದೋ ಬಯಕೆಗಳು ಇರ್ತವೆ, ಅವುಗಳು ಯಾವುದೂ ಈಡೇರದೆ ಅತೃಪ್ತ ಹಂತದಲ್ಲಿ ಇದ್ದಾಗೇನೆ ದೇಹದಿಂದ ಬೇರ್ಪಟ್ಟಿದ್ದಂತಹ ಆತ್ಮಗಳು ಆ ಫ್ರೀಕ್ವೆನ್ಸಿ ELFಗಳಾಗಿ ಇಡೀ ವಿಶ್ವವನ್ನು ಆವರಿಸ್ಕೊಂಡಿತ್ತು. ಹೆಚ್ಚು ಕಡಿಮೆ ವಿಶ್ವದಾದ್ಯಂತ 2019, 20, 21 ಈ 3 ವರ್ಷಗಳಲ್ಲೇ ಆಗಿರ್ತಕ್ಕಂಥದ್ದು 3 ಕೋಟಿಗೂ ಮೇಲ್ಪಟ್ಟು ಈ ರೀತಿ ಅಕಾಲಿಕ ಮತ್ತು ಯಾವುದೋ ಒಂದು ದುರ್ಮರಣ ಹೊಂದಿದ್ದಂಥದ್ದು. ಅದು ಸಹಜ ಸಾವಲ್ಲ, ಸಾಂಕ್ರಾಮಿಕ ರೋಗದಿಂದ ಅಕಾಲಿಕವಾಗಿ ದುರಂತ ಅಂತ್ಯವನ್ನು ಕಂಡಂಥದ್ದು. ಎಲ್ಲ ನೀವು ಟಿ ವಿಗಳಲ್ಲಿ ನೋಡಿದ್ದೀರ, ಹೇಗೆ ಬಾಡಿಗಳನ್ನು ಗುಂಪು ಗುಂಪಾಗಿ ಒಂದು JCBಲಿ ತೊಗೊಂಡೋಗಿ ಒಂದು ಕಡೆ ಮಣ್ಣು ಹಳ್ಳ ತೋಡಿ ಹೂತಿದ್ದು, ಸುಟ್ಟಾಕಿದ್ದು, ಬಹಳಷ್ಟು ಕಡೆ ನೀರುಗಳಲ್ಲಿ, ನದಿಗಳಲ್ಲಿ ಬಿಟ್ಬಿಟ್ರು. ಕೆಲವು ದೇಶಗಳಲ್ಲಂತೂ ಅವ್ರು ಹೇಳ್ಕೊಳ್ಳೇ ಇಲ್ಲ, ಸಮುದ್ರದೊಳಗಡೆ ಎಸ್ದುಬಿಟ್ರು. ಯಾವುದೇ ಒಂದು ಜೀವಿಗಾಗಲಿ, ಮನುಷ್ಯ ಜೀವಿಗೆ ಹುಟ್ಟಿನ ಸಮಯದಲ್ಲಿ ಮತ್ತು ಮರಣಾನಂತರ ಒಂದು ಸಂಸ್ಕಾರ ಕ್ರಿಯೆ ಅಂತ ಇರುತ್ತೆ. ಯಾವ ರೀತಿ ಅಂದರೆ, ನಾವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ KYC ಕೊಟ್ಟು ಏನೇನು ಮಾಡ್ತೀವಿ, ಆ ರೀತಿ KYC ಕೊಟ್ಟು ಆ್ಯಕ್ಟಿವೇಟ್ ಮಾಡ್ಕೊತೀವಿ. ನಮಗೆ ಆ ಅಕೌಂಟ್ ಬೇಡ, ಕ್ಲೋಸ್ ಮಾಡ್ತೀವಿ ಅಂದಾಗ
ನಮಗೆ ಅವ್ರು ಏನೇನು ಕೊಟ್ಟಿರ್ತಾರೆ, ಡೆಬಿಟ್ ಕಾರ್ಡು, ಚೆಕ್ ಬುಕ್ಕು, ಪಾಸ್ಬುಕ್ಕು, XYZ ಇವುಗಳನ್ನೆಲ್ಲ ಸಬ್ಮಿಟ್ ಮಾಡಿ ಲೀಗಲಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಫಾರ್ಮಲ್ ಆಗಿ ಅದನ್ನು ಒಂದು ಫಾರ್ಮಾಲಿಟಿನ ನಾವು ಫಾಲೋ ಮಾಡಿ ಅದ್ರ ಪ್ರಕಾರ ನಾವು ಕ್ಲೋಸ್ ಮಾಡಿಬಿಡ್ತೀವಿ ಅಕೌಂಟ್ನ. ಆವಾಗ ನಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂದರೂ ನಮಗೆ ಫೈನ್ ಬೀಳಲ್ಲ, ಚಾರ್ಜಸ್ ಬೀಳಲ್ಲ, ನಮ್ಮ ಅಕೌಂಟಲ್ಲಿ ಕ್ಲೋಸ್ ಆಗುತ್ತೆ. ಯಾವುದೋ ಒಂದು ಕಾರಣದಿಂದ ಚೆಕ್ ಬೌನ್ಸ್ ಮಾಡಿಕೊಂಡು ಅಥವಾ ಇಲ್ಲೀಗಲ್ ಟ್ರಾನ್ಸಾಕ್ಷನ್ ಆಯಿತು ಅಥವಾ ಏನೋ ಒಂದು ಆಯಿತು ಅಂತ ನಾವು ಅಕೌಂಟ್ ಕ್ಲೋಸ್ನ ಸಮರ್ಪಕವಾಗಿ ಮಾಡದೇ ಇದ್ದಾಗ ಆ ಒಂದು ಅಕೌಂಟ್ನಲ್ಲಿ ಆಗ್ತಕ್ಕಂಥ ಮೇಂಟೆನೆನ್ಸ್ ಏನಿರುತ್ತಲ್ಲ ಅದಕ್ಕೆ ಕೆಲವೊಂದು ಚಾರ್ಜಸ್ಸು ಬೀಳ್ತಾನೆ ಇರುತ್ತೆ. ಒಂದು ಹಂತದವರೆಗೂ ಇರುತ್ತೆ, ಆಮೇಲೆ ಮೈನಸ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೋ ಒಂದು ಹಂತದಲ್ಲಿ ನಮ್ಮ ಸಿಬಿಲ್ ಸ್ಕೋರ್ಗೆ ಅದು ಏಟ್ ಬೀಳುತ್ತೆ. ಅಕೌಂಟ್ ಮೇಂಟೆನೆನ್ಸ್ ಸರಿಗೆ ಮಾಡಿಲ್ಲ ಅನ್ನೋದು ಸಿಬಿಲ್ ಸ್ಕೋರಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಈ ಆತ್ಮಗಳದ್ದೇನಿರುತ್ತಲ್ಲ, ಕರ್ಮಕ್ರಿಯಾದಿಗಳು ಕೋಟ್ಯಾಂತರ ಜೀವಿಗಳಿಗೆ, ಕೋಟ್ಯಾಂತರ ಸಾವು ಹೊಂದಿದಂತಹ ಆ ಒಂದು ದೇಹಗಳಿಗೆ ಸಂಸ್ಕಾರ ಕ್ರಿಯೆಗಳು ಸಮರ್ಪಕವಾಗಿ ಅಂದರೆ ವೇದಿಕ್ ಪ್ರೊಸೀಜರ್ನಲ್ಲಿ ಆಗೋದಿಲ್ಲ, ವೈದಿಕ ಪದ್ಧತಿಯಲ್ಲಿ ಆಗೋದಿಲ್ಲ. ಅಲ್ಲಿಗೆ ಅಕೌಂಟ್ ಕ್ಲೋಸ್ ಆಗಿರೋದು ಆ ಆತ್ಮಗಳಿಗೆ ಅದು ದಿಢೀರಂತ ಆಕಸ್ಮಿಕವಾಗಿ ಸತ್ಯತ್ವಲ್ಲ, ಗಾಬರಿ, ಕೋಪ, ನಮ್ಮ ಇಚ್ಛೆ ಈಡೇರಲಿಲ್ವಲ್ಲ ಅನ್ನೋಂಥ ಒಂದು ಕ್ರೋಧ, ಇವೆಲ್ಲ ಒಂದು ರೀತಿಯಾದಂಥ ಪ್ರೇತಾತ್ಮಗಳಾಗಿ ಕ್ಷುದ್ರ ಶಕ್ತಿಗಳಾಗಿ ಪರಿವರ್ತನೆ ಆಗಿಬಿಟ್ಟಿರುತ್ತೆ. ಇವುಗಳ ಬಗ್ಗೆ ತುಂಬ ಆಳವಾಗಿ ಅಧ್ಯಯನಕ್ಕೆ ಕೆಲವು ವ್ಯಕ್ತಿಗಳಿಂದ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಅದು ಋಷಿ ಜನ್ಮಗಳಾಗಿದ್ದರೆ ಮಾತ್ರ ಇಷ್ಟು ಇನ್ಡೆಪ್ತ್ ಹೋಗಿ ಇದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಬೈ ಡಿಫಾಲ್ಟು ಆ ಒಂದು ಆಲೋಚನೆ ಯಾವ ಒಬ್ಬ ಋಷಿ ಜನ್ಮ ಹೊಂದಿದ್ದಂತಹ ಚಿತ್ರನಟ ಆತನಿಗೆ ಈ ಫ್ರೀಕ್ವೆನ್ಸಿ, ಈ ಆಲೋಚನೆಗಳು ಕನೆಕ್ಟ್ ಆಗುತ್ತೆ. ಯಾವಾಗ ಅವರ ಒಂದು ಜೀವನ್ಮುಕ್ತಿಯ ವಿಚಾರದಲ್ಲಿ, ಯಾಕೆಂದರೆ ನಾ ಹಿಂದಿನ ಎಪಿಸೋಡ್ ಆಗ್ತಾ ಭಾಳಷ್ಟು ಕಮೆಂಟ್ಸ್ ಬಂದಿತ್ತು, ಅವರಿಗೆ ಮೋಕ್ಷ ಇದೆಯಾ, ಪುನರ್ಜನ್ಮ ಇದೆಯಾ, ಮತ್ತೆ ಹುಟ್ಟು ಬರ್ತಾರಾ, ಹುಟ್ಟು ಬರಬೇಕವರು, ಅಭಿಮಾನಿಗಳು ಬಿಡಿ ಪಾಪ ಒಬ್ಬೊಬ್ರದ್ದು ಒಂದೊಂದು ಆಸೆ ಇರುತ್ತೆ. ಪಾಪ ಕೆಲವ್ರಿಗೆ ತಡ್ಕೊಳಕ್ಕಾಗಿಲ್ಲ, ಅದನ್ನೇ ಹೇಳೋದು ವೀಕ್ ಮೈಂಡೆಡ್ಸ್. ಆ ವೀಕ್ ಮೈಂಡೆಡ್ಸ್ಗೆ ಅದು ಬಹಳ ಬೇಗ ಕನೆಕ್ಟಿಂಗ್ ತೊಗೊಂಡು ಅಚಾತುರ್ಯಗಳನ್ನು ಮಾಡಿಸ್ಬಿಡುತ್ತೆ. ಅದೇ ರೀತಿ ಸ್ಟ್ರಾಂಗ್ ಮೈಂಡೆಡ್ ಅವ್ರಿಗೂ ಸಹ ಈ ಸ್ಟ್ರಾಂಗ್ ಫ್ರೀಕ್ವೆನ್ಸಿ ಇರುತ್ತಲ್ಲ, ಆ ಸ್ಟ್ರಾಂಗ್ ಫ್ರೀಕ್ವೆನ್ಸಿ ಪಾಸಿಟಿವ್ ಚಾರ್ಜ್ನ ಕೊಡ್ತಾ ಹೋಯಿತು. ಈ ಕೋಟ್ಯಾಂತರ ಮಂದಿ ಸಂಸ್ಕಾರ ಕಾಣದೆ, ಸರಿಯಾದಂತಹ ವೈದಿಕ ಪದ್ಧತಿಯಲ್ಲಿ ಸಂಸ್ಕಾರ ಕಾಣದೆ ಇದ್ದಂತಹ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದಂತಹ, ತ್ರಿಶಂಕು ಸ್ಥಿತಿಯಲ್ಲಿ ಇದ್ದಂತಹ ಪ್ರೇತಾತ್ಮಗಳು ಯಾವ ಒಂದು ವೀಕ್ ಮೈಂಡೆಡ್ಸ್ನ ಫ್ರೀಕ್ವೆನ್ಸಿಯನ್ನು ಆವರಿಸಿಕೊಂಡು ಅವರಲ್ಲೂ ಸಹ ಆ ರೋಗ ಲಕ್ಷಣಗಳನ್ನು ಉಂಟಾಗಿಸಿ ಅವರನ್ನೂ ಸಹ ಅವರ ಮುಖಾಂತರ ಅದರ ಆಸೆ ಆಕಾಂಕ್ಷೆಗಳು ಏನಿತ್ತು ಅವುಗಳನ್ನು ಈಡೇರಿಸಿಕೊಳ್ಳುವಂತಹ ಪ್ರಯತ್ನಗಳಿಗೆ ತೊಡಗಿದಾಗ, ಇದು ಆಧುನಿಕ ವಿಜ್ಞಾನಕ್ಕೆ ಅರ್ಥನೇ ಆಗಲ್ಲ ನಾನೇನು ಹೇಳ್ತಾ ಇದ್ದೀನಿ ಅನ್ನೋದು. ಇದು ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಅವುಗಳ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಂತಹ ಕೆಲವರು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಕೋಟ್ಯಾಂತರ ಆತ್ಮಗಳ ಫ್ರೀಕ್ವೆನ್ಸಿ ಕನೆಕ್ಟಿಂಗ್ ಇದ್ದಂತಹ ಹಲವಾರು ಜೀವಿಗಳು ಜೀವಂತ ಇರತಕ್ಕಂಥವರಲ್ಲಿ ಬಹಳಷ್ಟು ಜನ ಅಪ್ಪುವಿನ ಅಭಿಮಾನಿಗಳಿದ್ದಾರೆ. ಬಹುಶಃ ನೀವು ನೋಡಿರ್ಬೋದು, ಇವತ್ತಿನ ದಿನ ಅಮೇರಿಕಾದಲ್ಲಿ ಒಂದು ದಿನಕ್ಕೆ 2 ಲಕ್ಷ 3 ಲಕ್ಷ ಕೇಸಸ್ಸು ಸಿಗ್ತಾ ಇದೆ. ರೋಗ ಲಕ್ಷಣಗಳಿರಲ್ಲ, ಆದರೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಇರುತ್ತೆ. ಆ ಒಂದು ಮಾನಸಿಕವಾಗಿ ಅಯ್ಯೋ ನಮಗೆ ಪಾಸಿಟಿವ್ ಅನ್ನುವಂಥ ಆಲೋಚನೆ ಬಂದ್ರೇ ಅವ್ರು ಮಾನಸಿಕವಾಗಿ ಇನ್ನೂ ಕ್ಷೋಭೆಗೊಳಗಾಗಿ ಮನೋರೋಗಕ್ಕೆ ತುತ್ತಾಗಿ ಡಿಪ್ರೆಷನ್ಗೆ ಹೋಗಿ ಸ್ಲೀಪ್ ಡಿಸಾರ್ಡರ್ ಸ್ಟಾರ್ಟ್ ಆಗಿ ಆರ್ಗ್ಯಾನ್ ಡಿಸಬಿಲಿಟಿ ಆಗಿ ಸಾವನ್ನಪ್ತಾರೆ. ಯಾವಾಗ ಈ ದೇಹದಿಂದ ಬೇರ್ಪಟ್ಟಂತಹ ಋಷಿ ಆತ್ಮ ಸಮಾಧಿ ಸ್ಥಿತಿಗೆ ಹೋಯ್ತೋ, ಅದು ನನ್ನ ಪ್ರಕಾರ ಅದೊಂದು ಜೀವಂತ ಸಮಾಧಿ. ಗದ್ದುಗೆಗಳು, ಬೃಂದಾವನಗಳು ಏನಿದೆ ನನ್ನ ಪ್ರಕಾರ ಅದು ಅದಕ್ಕೆ ಸಮ. ಆ ಬೃಂದಾವನಗಳು ಮತ್ತು ಸಮಾಧಿಗಳು, ಗದ್ದುಗೆಗಳು ಏನಿದೆ ಋಷಿಗಳದ್ದು, ಯತಿಗಳದ್ದು ಮತ್ತು ಸ್ವಾಮಿಗಳದ್ದು ಯಾರ್ಯಾರದಿತ್ತು ಅದಕ್ಕೆ ಸಮ ಈ ಒಂದು ಸಮಾಧಿ. ಅಲ್ಲಿಂದಾನೇ ಅವರು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.